ನಮ್ಮ ಗೌರ್ಮೆಂಟಿಗೆ ನಮ್ಮ ಈ ಉತ್ತರ ಕನ್ನಡದ ಮೇಲೆ ಯಾಕಿಷ್ಟು ದ್ವೇಷನೋ ಅಥವಾ ಅಸೂಯೆನೋ ಅಥವಾ ಯಾಕೆ ಈ ಥರ ಕೆಟ್ಟ ಕಣ್ಣು ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ಶರಾವತಿ ನದಿನ ನಾಶ ಮಾಡೋ ಯೋಜನೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಅಂತ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋ ಮೊದಲೇನೆ ಇವ್ರ ಕಣ್ಣು ಅಘನಾಶಿನಿ ಮತ್ತು ಬೇಡ್ತಿ ನದಿ ಮೇಲೆ ಬಿದ್ದಿದೆ. ಸೊ ಅಘನಾಶಿನಿ ನದಿನ 50% ಹಾಗೂ ಬೇಡ್ತಿ ನದಿನ ಸಂಪೂರ್ಣವಾಗಿ ಸರ್ವನಾಶ ಮಾಡೋ ಯೋಜನೆಗೆ ಆಲ್ರೆಡಿ DPR ರೆಡಿ ಆಗ್ತಾ ಇದೆ. ಸೊ ಶರಾವತಿ ನದಿ ಹೊನ್ನಾವರಕ್ಕೆ, ಅಘನಾಶಿನಿ ನದಿ ಕುಮಟಕ್ಕೆ ಹಾಗೂ ಬೇಡ್ತಿ ನದಿ ಅಂಕೋಲಕ್ಕಷ್ಟೇ ಸಂಬಂಧಪಟ್ಟ ನದಿಗಳಲ್ಲ. ಇವು ನಮ್ಮ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟ ನದಿಗಳು. ಸೊ ನಾವೆಲ್ಲರೂ ಉತ್ತರ ಕನ್ನಡದವರು ನಮ್ಮ ನದಿಗಳ ಹೋರಾಟಕ್ಕಾಗಿ ಧ್ವನಿ ಎತ್ತಲೇಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಾವು ಆಸ್ತಿಗಳನ್ನ ಬಳುವಳಿ ಕೊಡುವುದಲ್ಲ, ಸೊ ನಮ್ಮ ನೈಸರ್ಗಿಕ ಸಂಪತ್ತುಗಳನ್ನ ಬಳುವಳಿಯಾಗಿ ಕೊಡಬೇಕು. ಏನಿದು ಯೋಜನೆ? ನಮ್ಮ ಭಾರತದಲ್ಲಿರುವ ಕೆಲವು ತಡೆರಹಿತ ನದಿಗಳಲ್ಲಿ ಅಘನಾಶಿನಿ ಕೂಡ ಒಂದು. ಇವಾಗ ಈ ಅಘನಾಶಿನಿಗೆ ಸಿದ್ದಾಪುರ ಹತ್ತಿರ ಅಣೆಕಟ್ಟನ್ನು ಕಟ್ಟಿ ಅಲ್ಲಿಂದ ನೀರನ್ನ ಚಿತ್ರದುರ್ಗದ ಹತ್ತಿರ ವೇದಾವತಿ ನದಿಗೆ ಸೇರಿಸೋ ಯೋಜನೆ, ಅದೇ ಅಘನಾಶಿನಿ ವೇದಾವತಿ ನದಿ ಜೋಡಣೆ. ಹಾಗೆ ಬೇಡ್ತಿ ನದಿನ ಹರಿಯುವ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಿ ಹಾವೇರಿ ಹತ್ರ ವರದಾ ನದಿಗೆ ಸೇರಿಸೋ ಯೋಜನೆ, ಅದು ಬೇಡ್ತಿ ವರದಾ ನದಿ ಜೋಡಣೆ. ಅಂದ್ರೆ ಬರೋ ಯೋಜನೆಗಳೆಲ್ಲವೂ ಕೂಡ ನಮ್ಮ ಉತ್ತರ ಕನ್ನಡದ ನದಿಗಳ ನಾಶಕ್ಕಾಗಿ ಬಂದ್ರೆ ನಾವು ಉತ್ತರ ಕನ್ನಡದವ್ರು ಏನು ಉಪ್ಪು ನೀರು ಕುಡ್ಕೊಂಡು ಬದುಕಬೇಕಾ? ಇವಾಗ ನಾನು ಹೇಳ್ತಾ ಇರೋದು ಏನಂತಂದ್ರೆ, ಇದು ಸೆಂಟ್ರಲ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಒಂದ್ಸಲ ಅಪ್ರೂವಲ್ ಆಯ್ತು ಅಂದ್ರೆ ನಾವು ಏನು ಕೂಡ ಮಾಡ್ಲಿಕ್ಕಾಗಲ್ಲ. ಸೊ ನಮ್ಮ ನದಿಗಳ ಉಳಿವಿಕೆ ಹೋರಾಟಕ್ಕಾಗಿ ನಾವೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕು. ಸೊ ಹೋರಾಟವನ್ನ ಮಾಡಲೇಬೇಕು. ಯಾವ ತರ ಹೋರಾಟ ಮಾಡಬೇಕು? ನವೆಂಬರ್ 8ಕ್ಕೆ ಸಿದ್ದಾಪುರದ ಹೆಗ್ಗರಣೆಯಲ್ಲಿ ಈ ನದಿಗಳನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ಸಭೆ ಕರೆದರೆ. ಸೊ ನಾವೆಲ್ಲರೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಲ್ಲಿ ಸೇರ್ಬೇಕು. ಸೊ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಈ ನದಿಗಳ ನಾಶಕ್ಕಾಗಿ ಬರುವ ಯೋಜನೆಗಳ ವಿರುದ್ಧ ಎಲ್ರಿಗೂ ಕೂಡ ಅವೇರ್ನೆಸ್ ಮೂಡಿಸಿ. ದಯವಿಟ್ಟು ಎಲ್ರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ.